ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇಯ. ಆತ್ಮೀಯ ವಿದ್ಯಾರ್ಥಿಗಳೇ, ಎಕನಾಮಿಕ್ಸ್ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂತಹ 2 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಈ ವಿಡಿಯೋದ ಮೂಲಕ ನಾನು ತೆಗೆದುಕೊಂಡು ಬಂದಿದ್ದೀನಿ. ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ 2 ಅಂಕದ ಪ್ರಶ್ನೆಗಳು ಇದ್ರೆ ಬಿಡಿ ಅಂಥೇಳಿ. ಸೊ ಕಡ್ಡಾಯವಾಗಿ ಮತ್ತು ಫಿಕ್ಸ್ ಆಗಿ ಬರುವಂಥದ್ದು ಮತ್ತು ನಿಮಗೆ ಪಾಸ್ ಆಗಲಿಕ್ಕೆ ಅನುಕೂಲ ಆಗೋಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ತಡೋದು ಮಾಡೋದು ಬೇಡ, ನೇರವಾಗಿ ನಾನು ಪ್ರಶ್ನೆ ಕಡೆ ಹೋಗ್ತೀನಿ. ನೀವು ಮಾಡಬೇಕಾಗೋದು ಒಂದೇ, ಏನಪ್ಪ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ರಾಧೇ ರಾಧೆ ಅಂತ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತೀನಿ. ಅದರ ಜೊತೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ನಿಮಗೆ ಈ 2026 ಒಂದು ಆ್ಯನ್ಯುವಲ್ ಎಕ್ಸಾಮಿನೇಷನ್ 1ಕ್ಕೆ ಬರುವಂತಹ ಪ್ರಮುಖ ಕಡ್ಡಾಯ ಪ್ರಶ್ನೆಗಳಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೀವು ಒಂದೊಂದಾಗಿ ಗಮನಿಸ್ತಾ ಹೋಗಿ ಬಹಳ ಸೂಕ್ಷ್ಮವಾಗಿ. ಯಾಕಂತಂದರೆ ಯಾವ ರೀತಿ ನೀವು ಇಲ್ಲಿ ಉತ್ತರವನ್ನು ಬರೀಬೇಕು, ಅದಕ್ಕೆ ಯಾವ ರೀತಿ ಉತ್ತರಕ್ಕೆ ಅಂಕವನ್ನು ನಮಗೆ ಸಿಗಬಹುತ್ತದೆ ಮತ್ತು ನಿಮ್ಮ ಒಂದು ಸ್ಕೋರನ್ನು ಚೆಕ್ ಮಾಡಲಿಕ್ಕೆ ಇದು ಅನುಕೂಲ ಆಗ್ತದೆ ಅಂತೇಳಿ. ಯಾಕಂದರೆ ನಾನು ಫಿಕ್ಸ್ಡ್ ಆಗಿ ಹೇಳಿರುವಂಥ ಪ್ರಶ್ನೆಯನ್ನು ತಂದಿದ್ದೀನಿ. ಸೊ ಹಾಗಾದರೆ ಮೊದಲನೇ ಪ್ರಶ್ನೆ ನೀವೆಲ್ಲ ಗಮನಿಸ್ತೀರಿ, 17ನೇ ಸಂಖ್ಯೆ ನಿಮಗೆ ಈ ಒಂದು 2 ಅಂಕದ ಪ್ರಶ್ನೆಗೆ ಬಂದಿರ್ತದೆ. ಇಲ್ಲಿ ನೋಡಿ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ನೀವು ಬರೀಬೇಕಾಗ್ತದೆ. ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ನೋಡಿ, ಇದು ವೈಯಕ್ತಿಕ ಆರ್ಥಿಕ ಘಟಕಗಳ ನಡವಳಿಕೆ ಅಧ್ಯಯನ ಮಾಡುತ್ತದೆ. ಉದಾಹರಣೆಗೆ ವ್ಯಕ್ತಿಯ ಅನುಭೋಗದ ಉದ್ಯಮ ಘಟಕ ಅಂತ ಹೇಳ್ತೀವಿ. ಆದರೆ ಸಮಗ್ರ ಅರ್ಥಶಾಸ್ತ್ರ ಇದು ಒಟ್ಟಾರೆ ಆರ್ಥಿಕತೆಯ ಕಾರ್ಯನಿರ್ವಹಣೆಯನ್ನು ಅಧ್ಯಯನ ಮಾಡ್ತಾ, ಅಂದರೆ ರಾಷ್ಟ್ರೀಯ ಆದಾಯದ ಕುರಿತು ಅಧ್ಯಯನ ಮಾಡ್ತೀವಿ. ಈ 2 ಪಾಯಿಂಟನ್ನು ನೀವು ಕಂಪಲ್ಸರಿ ಹಾಕಬೇಕು. ಇನ್ನು 2ನೇ ಪಾಯಿಂಟು, ಇಲ್ಲಿ ಭಾಗಶಃ ಸಮತೋಲನ ವಿಶ್ಲೇಷಣೆ ಬಳಸಲಾಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಸಾಮಾನ್ಯ ಸಮತೋಲನ ವಿಶ್ಲೇಷಣೆಗೆ ಬಳಸಲಾಗುತ್ತದೆ ಅಂತ ಹೇಳ್ತಾರೆ. ಅಲ್ಲಿ ಭಾಗಶಃ ಆದರೆ ಇಲ್ಲಿ ಸಾಮಾನ್ಯ ಕಂಪಲ್ಸರಿ ಅಂತ ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನಾನು. ಇಲ್ಲಿ ಇದು ಭಾಳ ಸಾರಿ ಪ್ರಶ್ನೆ ನಾನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಹೇಳಿದ್ದೀನಿ, ನಿಮಗೆ ಪೌರಶುದ್ಧತಾ ಪರೀಕ್ಷೆಯಲ್ಲಿ ಹೇಳಿದ್ದೀನಿ. ಇದು ಕೆಳದರ್ಜೆ ಸರಕುಗಳೆಂದರೇನು, ಉದಾಹರಣೆ ಕೊಡಿ ಅಂತ ಹೇಳ್ತಾರೆ. ಕೆಳದರ್ಜೆ ಸರಕುಗಳು ಎಂದರೇನು ಅಂತಂದರೆ, ಅನುಭೋಗಿಯ ಆದಾಯ ಹೆಚ್ಚಾದಂತೆ ಯಾವ ಸರಕಿನ ಬೇಡಿಕೆ ಕಡಿಮೆಯಾಗುತ್ತದೆಯೋ ಅವು ಕೆಳದರ್ಜೆ ಸರಕುಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ರಾಗಿ, ನವಣೆ, ಸರ್ಜೆ, ಆರ್ಕ ಭಾಳ ಸರಿ ಕೇಳಿರುವಂಥದ್ದು. ಇನ್ನೊಂದು ಪ್ರಶ್ನೆ ನಿಮಗೆ 19ನೇ ಪ್ರಶ್ನೆ ಇದೆ. ಇಲ್ಲಿ ನಾನು ಬಾಯಿ ಮುಖಾಂತರ ಪ್ರಶ್ನೆ ಹೇಳಿದ್ದೀನಿ, ಆ ಪ್ರಶ್ನೆಗಳನ್ನು ಗಮನದಲ್ಲಿ ಇಟ್ಕೊಂಡು ಬರ್ಕೋತಿದ್ರೆ ಬರ್ಕೋಬಹುದು. ಇಲ್ಲಿ ಪ್ರತಿಫಲಗಳ ಪ್ರಮಾಣ ವಿಧವನ್ನು ಬರೆಯಿರಿ ಅಂತ ಹೇಳಿದರೆ, ಅದರಲ್ಲಿ ಏರಿಕೆ ಪ್ರತಿಫಲಗಳು, ಸ್ಥಿರ ಪ್ರತಿಫಲಗಳು, ಇಳಿಕೆ ಈ 3 ಏನಪ್ಪ ಅಂತಂದರೆ ಈ ಪ್ರತಿಫಲಗಳ ಪ್ರಮಾಣವನ್ನು ವಿಧಗಳು ಅಂತ ಕರಿತೀವಿ. ಇನ್ನು 20ನೇ ಪ್ರಶ್ನೆ ನೀವು ಸಂಖ್ಯೆಯನ್ನು ನೋಡ್ತಾ ಹೋದಾಗ ಕ್ವಶನ್ ಪೇಪರಲ್ಲಿ ಹಿಂಗೆ ಇರ್ತದೆ ನಿಮಗೆ. ಸದಾವಕಾಶ ವೆಚ್ಚದ ಅರ್ಥ ಉದಾಹರಣೆ ಸಹಿತವಾಗಿ ಬರೆಯಿರಿ ಅಂತ ಕೊಡ್ತಾರೆ. ಒಂದು ವಸ್ತುವನ್ನು ಪಡೆಯಲು ಅಥವಾ ಆ ಆಯ್ಕೆಯನ್ನು ಆರಿಸಿಕೊಳ್ಳಲು ಬಿಟ್ಟು ಕೊಟ್ಟ ಮುಂದಿನ ಅತ್ಯುತ್ತಮ ಪರ್ಯಾಯದ ಮೌಲ್ಯಮಾಪನವನ್ನು ಸದಾವಕಾಶ, ಅಪರ್ಚುನಿಟಿ ಕಾಸ್ಟ್ ಅಂತ ನಾವು ಕರಿತೀವಿ. ಇದು ಉದಾಹರಣೆಯನ್ನು ನಾವು ಒಬ್ಬ ರೈತನ ಬಳಿ 1 ಎಕರೆ ಭೂಮಿ ಜಮೀನಿದೆ ಒಪ್ಕೊಳ್ಳೋಣ. ಅದರಲ್ಲಿ ಅವನು ಭತ್ತ ಅಥವಾ ಕಬ್ಬು ಬೆಳೆಬಹುದು, ಅಂದರೆ 2 ಥರ ಅಥವಾ ಮಿಶ್ರ ಬೆಳೆಯನ್ನು ಬೆಳಿಬೋದು. ಅವನು ಬೆಳೆಯನ್ನು ನಿರ್ಧರಿಸಿದೆ, ಯಾವ ರೀತಿ ಬೆಳಿತಾನೆ ಅನ್ನೋದು. ಅವನು ಬಿಟ್ಟು ಕೊಟ್ಟದ್ದು ಕಬ್ಬಿನ ಇಳುವರಿಯೇ ಭತ್ತದ ಬೆಳೆಯ ಸದಾವಕಾಶ ವೆಚ್ಚ, ಅಂದರೆ ಅವನ ಒಂದು ಇಳುವರಿ ಭತ್ತ ಆಗಲಿ ಅಥವಾ ಕಬ್ಬು ಆಗಲಿ 2ರಲ್ಲಿ 1 ಅವನಿಗೆ ಏನಪ್ಪ ಅಂತಂದರೆ ಈ ಸದಾವಕಾಶ ಅಂದರೆ ಆಪರ್ಚುನಿಟಿ ಕಾಸ್ಟದ್ದು ಸಿಗ್ತದೆ. ಇನ್ನು 21ನೇ ಪ್ರಶ್ನೆ, ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳು ಕ್ರಮವಾಗಿ S1 ಇದೆ ನೋಡಿ, ಇಲ್ಲಿದೆ ನೋಡಿ S1 ಮತ್ತು P = P - 20 ಇದೆ. ಜೊತೆಗೆ ಇನ್ನೊಂದು S2 P = 25 ಇದೆ. ಅಂದರೆ ಇಲ್ಲಿದೆ ನೋಡಿ 20 + 25 ಈ 2ನ್ನು ಪ್ಲಸ್ ಮಾಡಿದಾಗ ಉತ್ತರ ನಿಮಗೆ ಸಿಗ್ತದೆ ಎಷ್ಟು, 45 ಅಂತ ಹೇಳ್ತೀವಿ. ಸೊ 2 ಅಂಕದ ಪ್ರಶ್ನೆಗೆ ಇರುತ್ತೆ. ಇನ್ನೊಂದು ಇಲ್ಲಿ ನಿಮಗೆ 22ನೇ ಕ್ವಶನ್, ಮೂಲ ಬೆಲೆಗಳಲ್ಲಿ ಮತ್ತು ಮಾರುಕಟ್ಟೆ ಬೆಲೆಗಳಲ್ಲಿ GVA ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ತಾರೆ. 2ರಲ್ಲಿ GVA ಇದೆ, ಆ 2 ವ್ಯತ್ಯಾಸ ಏನು? ಮೂಲ ಬೆಲೆ ಅಂದರೆ ನಾವೀಗ ಒಂದು ಗಾಡಿ ಅಥವಾ ಒಂದು ಬೈಕನ್ನು ಖರೀದಿ ಮಾಡಿದ್ರೆ ಅಲ್ಲಿ ಎಕ್ಸ್ ಶೋರೂಮ್ ಅಂತಂದರೆ ಆ ತಯಾರು ಮಾಡಿರುವಂತಹ ಒಂದು ಕಂಪನಿಯ ರೇಟ್ ಇರ್ತದೆ. ತದನಂತರ ಅದನ್ನು ನಾವು ಅಂಗಡಿಗೆ ತಂದಾಗ ಅದು ಆನ್ ರೋಡ್ ಅಂತ ಕರಿತೀವಿ. ಆನ್ ರೋಡ್ ಅಂದರೆ ಈ ರೋಡಿನ ರಸ್ತೆಯ ಒಂದು ಟ್ಯಾಕ್ಸಿಗೆ ಅನುಗುಣವಾಗಿ ರಾಷ್ಟ್ರ ಮಟ್ಟದ ಒಂದು ಟ್ಯಾಕ್ಸಿಗೆ ಅನುಗುಣವಾಗಿ ನಿಮಗೊಂದು ರೇಟನ್ನು ಫಿಕ್ಸ್ ಮಾಡ್ತಾರೆ. ಅದನ್ನು ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಇದು ಉತ್ಪಾದಕರು ಪಡೆಯುವ ಬೆಲೆಯಾಗಿದ್ದು ಇದರಲ್ಲಿ ಉತ್ಪಾದನಾ ತೆರಿಗೆಗಳು ಸೇರಿಸಲಾಗುತ್ತದೆ ಮತ್ತು ಉತ್ಪಾದನಾ ಸಬ್ಸಿಡಿಗಳನ್ನು ಕಳೆಯಲಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಉತ್ಪಾದಕಲೇ ಅಲ್ಲಿ ಒಂದು ಪ್ರಾಡಕ್ಟ್ ತಯಾರು ಮಾಡಿರ್ತಾನಲ್ಲ, ಆ ಒಂದು ತೆರಿಗೆಯನ್ನು ಇಲ್ಲಿ ಸೇರಿಸ್ತಾರೆ ಮತ್ತು ಉತ್ಪಾದನಾ ಸಬ್ಸಿಡಿಗಳನ್ನು ಕಳೆಯಲಾಗುತ್ತೆ. ಅಂದರೆ ನಿಮಗೆ ಬೆನಿಫಿಟ್ ಏನಿದೆ ಅನ್ನೋದನ್ನು ಅಲ್ಲಿ ಕಳೀತಾರೆ. ಇಲ್ಲಿ ಮಾರುಕಟ್ಟೆಯಲ್ಲಿ ಆಗಿಲ್ಲ, ಗ್ರಾಹಕರು ಪಾವತಿಸುವ ಈ ಬೆಲೆಯಾಗಿದ್ದು ಮೂಲ ಬೆಲೆಗೆ ನಿವ್ವಳ ಉತ್ಪನ್ನ ತೆರಿಗೆಗಳನ್ನು ಉತ್ಪನ್ನ ಮತ್ತು ಸಬ್ಸಿಡಿ 2 ಸೇರೋದ್ರಿಂದ ಇಲ್ಲಿ ಲಭ್ಯವಾಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಮೂಲ ಬೆಲೆಗಳು GVA ಉತ್ಪಾದನಾ ಮೌಲ್ಯದ ಮಧ್ಯಂತರ ಬಳಕೆ ಇರುತ್ತೆ, ಆದರೆ ಇಲ್ಲಿ ಇದು ನಿವ್ವಳ ತೆರಿಗೆಗೆ
ಟ್ಯಾಕ್ಸ್ಗೆ ಅಂತ ಹೇಳ್ತೀವಿ. ಇನ್ನು 23ನೇ ಪ್ರಶ್ನೆ, ನಾಮಮಾತ್ರ ಮತ್ತು ನೈಜ GDP ಇವೆರಡರ ನಡುವಿನ ವ್ಯತ್ಯಾಸ. ಈ ಎರಡು ನಿಮಗೆ ವ್ಯತ್ಯಾಸಗಳು ಭಾಳ ಸರಿ ಕೇಳ್ತಾನೆ ನೋಡಿ. ಹಾಗಾದರೆ ನಾಮಮಾತ್ರ ಅಂದರೆ ನಾಮಿನಲ್ GDPಯಲ್ಲಿ ಪ್ರಸಕ್ತ ಸಾಲಿನ ಮಾರುಕಟ್ಟೆ ಬೆಲೆಯಲ್ಲಿ ಅಳೆಯಲಾದ ಒಟ್ಟು ದೇಶೀಯ ಉತ್ಪನ್ನವನ್ನು ನಾಮಮಾತ್ರ ಕರಿತೀವಿ. ಒಂದು ಅಂಕದ ಪ್ರಶ್ನೆ ಸಹ ಕೇಳ್ತಾನೆ ನಿಮಗೆ. ಇನ್ನು ಈ ನೈಜದಲ್ಲಿ ಒಂದು ನಿರ್ದಿಷ್ಟ ಮೂಲ ವರ್ಷದ ಸ್ಥಿರ ಬೆಲೆಯಲ್ಲಿ ಅಳೆಯಲಾದ ಒಟ್ಟು ದೇಶೀಯ ಉತ್ಪನ್ನವನ್ನು ನೈಜ GDP ಅನ್ನಲಾಗಿದೆ. ಇದು ಆರ್ಥಿಕ ನೈಜ ಬೆಳವಣಿಗೆಗೆ ತೋರಿಸ್ತದೆ ಅಂತ ಹೇಳ್ತೀವಿ. ಇನ್ನು 24ನೇ ಪ್ರಶ್ನೆಯನ್ನು ನೀವು ಕಡ್ಡಾಯವಾಗಿ ಗಮನಿಸಲೇಬೇಕು. ಯಾಕಂತಂದರೆ ಇದು ಮಿತವ್ಯಯ ವಿರುದ್ಧಾಭ್ಯಾಸ ಅರ್ಥವನ್ನು ಬರೀರಿ ಭಾಳ ಸರಿ ಕೇಳಿದ್ದಾನೆ. ಸಮಾಜದ ಎಲ್ಲ ಜನರು ತಮ್ಮ ಆದಾಯದಲ್ಲಿ ಹೆಚ್ಚು ಭಾಗವನ್ನು ಉಳಿತಾಯ ಮಾಡಲು ಬಯಸ್ತಾರೆ. ಹೌದು, ಪ್ರತಿಯೊಬ್ಬರು ಅದನ್ನೇ ಮಾಡ್ತಾರೆ. ಯಾಕಂದರೆ ತನ್ನ ಭವಿಷ್ಯಕ್ಕಾಗಲಿ ಅಥವಾ ತನ್ನ ಮಕ್ಕಳಿಗಾಗಲಿ ಅಥವಾ ಕುಟುಂಬಕ್ಕಾಗಲಿ ಅದನ್ನು ಮಾಡ್ತಾರೆ. ಆರ್ಥಿಕತೆಯ ಕಲ್ಲಿನ ಒಟ್ಟು ಉಳಿತಾಯದ ಪ್ರಮಾಣವು ಹೆಚ್ಚಾಗಲು ಬದಲಿಗೆ ಕಡಿಮೆ ಆಗುತ್ತದೆ ಅಥವಾ ಅಷ್ಟೇ ಉಳಿಯುತ್ತದೆ. ಇದನ್ನು ಮಿತವ್ಯಯ ವಿಧಾಭ್ಯಾಸ ಅಂದರೆ ಪ್ಯಾರಾಡಾಕ್ಸ್ ಆಫ್ ಟ್ರ್ಯಾಪ್ಟ್ ಅಂತ ಕರಿತೀವಲ್ಲ ಅದನ್ನು. ಏಕೆಂದರೆ ಇದು ಉಳಿತಾಯ ಬಳಕೆಯನ್ನು ತಗ್ಗಿಸಿ ಒಟ್ಟು ಬೇಡಿಕೆಯನ್ನು ಉತ್ಪಾದನೆ ಕುಂಠಿತಗೊಳಿಸ್ತದೆ ಅಂತ ಹೇಳ್ತೀವಿ. ಸೊ ಈ ರೀತಿಯನ್ನು ನೀವು ಬರೀಬೇಕು. ಇನ್ನು 25ನೇ ಪ್ರಶ್ನೆಯನ್ನು ನೋಡಿ. ಏನಿದೆ 25ನೇ ಪ್ರಶ್ನೆ ಅಂತಂದರೆ ಇಲ್ಲಿ ಅವನು ಹೇಳ್ತಾನೆ, ಸಾರ್ವಜನಿಕ ಸರಕುಗಳನ್ನು ಸರ್ಕಾರಕ್ಕೆ ಏಕೆ ಪೂರೈಸಬೇಕು? ಸಾರ್ವಜನಿಕ ಸರಕುಗಳು ಸ್ಪರ್ಧಾತ್ಮಕವಲ್ಲದ ಮತ್ತು ವರ್ಜಿಸಲಾಗದ ಗುಣಗಳನ್ನು ಹೊಂದಿರ್ತವೆ. ಒಪ್ಪುಗಳನ್ನ ಜನರು ಹಣ ಪಾವತಿಸಿದ್ದರೂ ಈ ಸೌಲಭ್ಯಗಳು ಬಳಸೋದ್ರಿಂದ ಖಾಸಗಿ ಸಂಸ್ಥೆಗಳಿಗೆ ಲಾಭ ಸಿಗದ ಕಾರಣ ಇವುಗಳನ್ನು ಪೂರೈಸಲು ಮುಂದೆ ಬರುವುದಿಲ್ಲ. ಆದ್ದರಿಂದ ಸಮಾಜದ ಹಿತದೃಷ್ಟಿಯಿಂದ ಸರ್ಕಾರ ಇವುಗಳನ್ನು ಪೂರೈಸಬೇಕು ಅಂತ ಹೇಳ್ತಾರೆ. ಸೊ ಹಾಗಾದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮಗೆ, ಕೊನೆಯ ಪ್ರಶ್ನೆ ಅನ್ನೋದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ಪ್ರಶ್ನೆಗಳು ಅವನು ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ಮಿಗುತೆ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರ. ಈ ಮುಂಗಡ ಪತ್ರದ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆ ಕಡ್ಡಾಯವಾಗಿ ಇದ್ದೇ ಇರ್ತದೆ. ಮಿಗುತೆಯನ್ನು ನೋಡೋಣ. ಸರ್ಕಾರದ ಅಂದಾಜು ಆದಾಯ ಅದರ ಅಂದಾಜು ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ನಾವು ಮುಂಗಡ ಮಿಗುತೆ ಅಂತ ಕರಿತೀವಿ. ಅದಕ್ಕೆ ಆದಾಯ ಅಥವಾ ವೆಚ್ಚ ಅಂತ ಕರಿಬೋದು. ಇನ್ನು ಕೊರತೆ ಅಂದ್ರಲ್ಲಿ ಸರ್ಕಾರದ ಅಂದಾಜು ವೆಚ್ಚವು ಆದಾಯಕ್ಕಿಂತ ಅದು ಕೊರತೆ ಮುಂಗಡ ಪತ್ರ ಅಂದರೆ ಆದಾಯಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಕೊರತೆಯ ಮುಂಗಡ ಪತ್ರ. ಅಂದರೆ ಇಲ್ಲಿ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿದ್ದು ಕೊರತೆ ಅಂತ ಕರಿತೀವಿ. ಮಿಗುತೆ ಅಂದರೆ ಇಲ್ಲಿ ಆದಾಯ ಹೆಚ್ಚಾಗಿದ್ದು ಕೊರತೆ ಕಡಿಮೆ ಇದ್ದರೆ ಅದಕ್ಕೆ ಮಿಗುತೆ ಅಂತ ನಾವು ಕರಿಬೋದು ಅಂತ ಹೇಳ್ತೀನಿ. ಇಲ್ಲಿ 27ನೇ ಪ್ರಶ್ನೆಯನ್ನು ಇಲ್ಲಿ ಭಾಗ ಇಲ್ಲಿ ಓನಿಲ್ಲ. ಹಾಂ, ವೆರಿ ಗುಡ್. ಹಾಂ, ಸೊ ಈ ಪ್ರಶ್ನೆ ನಿಮಗೆ ಬಹಳ ಸರಿ ಕೇಳಿದ್ದಾನೆ. ಅದನ್ನು ನೋಡ್ಕೊತ ಹೋಗಿ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ, ಮತ್ತೆ ನಾನು ಇನ್ನೊಂದಿಷ್ಟು ಕೆಲವು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ನೋಡಿ. ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿರಿ ಅಂದರೆ ಮೊದಲು ಉತ್ಪಾದನೆ ಅಂತ ಕರಿತೀವಿ, ಸರಕು ಮತ್ತು ಸೇವೆಗಳ ಸೃಷ್ಟಿ ಪ್ರೊಡಕ್ಷನ್ ಅಂತ ಕರಿತೀವಿ, ಬಳಕೆ ಅನುಭೋಗ ಕನ್ಸ್ಯೂಮೇಷನ್ ಅಂದರೆ ಮಾನವ ಬಳಕೆಗೆ ಈಡೇರಿಕೊಳ್ಳೋ ಸರಕುಗಳ ಬಳಕೆ ಅಂತ ಹೇಳ್ತೀವಿ, ವಿನಿಮಯ ಎಕ್ಸ್ಚೇಂಜ್ ಸರಕು ಮತ್ತು ಸೇವೆಗಳನ್ನು ಖರೀದಿ ಮತ್ತು ಮಾರಾಟ. ಪಾಯಿಂಟ್ಗಳನ್ನು ಯಾವ ರೀತಿ ಬರಿಬೇಕು, ಎಷ್ಟು ಬರಿಬೇಕು, ಹೆಂಗೆ ಬರೆದ್ರೆ ನಮಗೆ ಮಾರ್ಕ್ಸ್ ಸಿಗ್ತದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ವಿದ್ಯಾರ್ಥಿಗಳೇ, ಈ ಮೂಲಕ ಹೇಳಿಕೊಡಿಸೋದೇನಂತಂದರೆ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ, ಮತ್ತು ಎಕ್ಸಾಮ್ ಭಾಳ ಸ್ಟ್ರಿಕ್ಟ್ ಆಗಿರಲಿ, ಹೆಂಗೆ ಇರಲಿ, ನೀವು ಈ ಪಾಯಿಂಟ್ಗಳು ಬರೆದ್ರೆ ನಿಮಗೆ ಕಡ್ಡಾಯ ಅಂಕಗಳು ಸಿಗ್ತವೆ ಅಂತ ಹೇಳ್ತೀನಿ. ಇನ್ನು ಡಿಸ್ಟ್ರಿಬ್ಯೂಷನ್ ಹಂಚಿಕೆ ಅಂತ ಕರಿತೀವಿ, ಉತ್ಪಾದನಾ ಅಂಗಗಳ ನಡುವಿನ ಆದಾಯ ಹಂಚಿಕೆ ಅಂತ ಕರಿತೀವಿ. ಇನ್ನು 18ನೇ ಪ್ರಶ್ನೆಯನ್ನು ನೀವು ನೋಡಿ. ಇಲ್ಲಿ ಬೇಡಿಕೆ ನಿಯಮವನ್ನು ತಿಳಿಸಿ ಅಂತ ಹೇಳ್ತಾನೆ. ಇತರ ಅಂಶಗಳನ್ನು ಸ್ಥಿರವಾಗಿದ್ದಾಗ ಒಂದು ವಸ್ತುವಿನ ಬೆಲೆ ಹೆಚ್ಚಾದಾಗ ಆ ವಸ್ತುವಿನ ಬೇಡಿಕೆ ಕಡಿಮೆ ಆಗ್ತದೆ ಮತ್ತು ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗ್ತದೆ. ಅಂದರೆ ಬೆಲೆ ಮತ್ತು ಬೇಡಿಕೆ ನಡುವಿನ ವಿಲೋಮ ಸಂಬಂಧ ಇರ್ತದೆ ಅಂತ ಹೇಳ್ತಾರೆ. ಇನ್ನಿಲ್ಲಿ ಪ್ರತಿಫಲ ಪ್ರಮಾಣದ 2 ವಿಧಗಳು ಅಂತಂದರೆ ಅಲ್ಲಿ ನೀವು ಏರಿಕೆ ಪ್ರತಿಫಲನ ಇನ್ಕ್ರೀಸ್ ರಿಟರ್ನ್ ಸ್ಕೇಲ್ ಅಂತ ಕರಿತೀವಿ, ಸ್ಥಿರ ಪ್ರತಿಫಲನ ಅಂತಂದರೆ ರಿಪೀಟೆಡ್ ಕ್ವಶನ್ನು ಕನ್ಸ್ಟಂಟ್ ರಿಟರ್ನ್ ಆಫ್ ಸ್ಕೇಲ್ ಅಂತ ಕರಿತೀವಿ, ಇಳಿಕೆ ಪ್ರತಿಫಲನ ಡಿಸ್ಕ್ರೀಸಿಂಗ್ ರಿಟರ್ನ್ ಸ್ಕೇಲ್. ಅಂದರೆ ಈ ರೀತಿಯೇ ನೀವು ಪ್ರತಿಫಲಗಳನ್ನು ಬರೀಬೇಕು ಅಂತ ಹೇಳ್ತೀವಿ. ಇನ್ನು ಬೆಲೆ ಪೂರೈಕೆ ಸ್ಥಿತಿತಾಪಕದ ಅರ್ಥ ಮತ್ತು ಸೂತ್ರ ಬರೀರಿ ಅಂತ ಕೊಡ್ತಾನೆ. ಅರ್ಥ ನೋಡೋಣ. ಮೊದಲಿಗೆ ಬೆಲೆಯಲ್ಲಿನ ಬದಲಾವಣೆಗೆ ಪ್ರತಿಕ್ರಿಯೆಯಾಗಿ ಪೂರೈಕೆಯ ಪ್ರಮಾಣದಲ್ಲಿ ಉಂಟಾಗುವ ಬದಲಾವಣೆ ದರವನ್ನೇ ನಾವು ಬೆಲೆ ಪೂರೈಕೆ ಸ್ಥಿತಿತಾಪಕತ್ವ ಅಂತ ಕರಿತೀವಿ. ಇಲ್ಲಿ ಪೂರೈಕೆ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆ ಸೂತ್ರವನ್ನು ನೋಡ್ತೀರಿ. ಬೆಲೆ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆ ಅಂತ ಈ ರೀತಿಯೇ ಬರೀಬೇಕು. ಇನ್ನು ಮಾರುಕಟ್ಟೆ ಪೂರೈಕೆಯನ್ನು ಕಂಡುಹಿಡಿಯಿರಿ. ಈ ಆಧಾರದ ಮೇಲೆ ನೀವು ಸೂತ್ರವನ್ನು ಮಾರುಕಟ್ಟೆ ಆಧಾರಕ್ಕೆ ಕಂಡುಹಿಡಿಬೋದು ಅಂತ ಹೇಳ್ತೀನಿ. ಇನ್ನು ಅನುಭೋಗಿಯ ಸರಕು ಮತ್ತು ಬಂಡವಾಳ ಸರಕು ನಡುವಿನ ವ್ಯತ್ಯಾಸ ಇಲ್ಲಿ 2 ರೀತಿ ಕೊಟ್ಟಿದ್ದಾನೆ. ಹಾಗಾದರೆ ಆ 2 ನಡುವಿನ ವ್ಯತ್ಯಾಸವನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅನುಭೋಗಿ ಸರಕುಗಳು ಇವು ಮಾನವನ ಅಗತ್ಯಗಳನ್ನು ನೇರವಾಗಿ ಪೂರೈಸ್ತವೆ, ಹೌದಾ, ಅನುಭೋಗಿ. ಆದರೆ ಬಂಡವಾಳಗಳು ಹಾಗಿಲ್ಲ. ಇತರ ಸರಕುಗಳು ಉತ್ಪಾದಿಸಲು ಸಹಾಯಕವನ್ನು ಸ್ಥಿರವಾಗಿ ಉಪಯೋಗ ಯಂತ್ರೋಪಕರಣ ಕಾರ್ಖಾನೆ ಮಾಡ್ತೀವಿ. ಇಲ್ಲಿ ಉದಾಹರಣೆಗೆ ಆಹಾರ ಆಗಿರ್ಬೋದು, ಇಲ್ಲಿ ಕಾರ್ಖಾನೆ ಕಟ್ಟಡಗಳಾಗಿರ್ಬೋದು ಅಂತ ಹೇಳ್ತೀನಿ.
ಇನ್ನು 25ನೇ ಪ್ರಶ್ನೆಯನ್ನು ನೋಡ್ತೀರಿ. ಕೇಂದ್ರ ಸರ್ಕಾರ ಯಾವುದಾದ್ರು 2 ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಹೆಸರಿಸಿ. ಪ್ರತ್ಯಕ್ಷ ಅಂತಂದರೆ ನಾವೇ ನೇರವಾಗಿ ಕಟ್ಟುವಂಥ ತೆರಿಗೆಗಳು, ಯಾವುದು ವೈಯಕ್ತಿಕ ಆದಾಯ ತೆರಿಗೆ ಆಗಿದ್ರು, ಕಂಪನಿ ತೆರಿಗೆ ಆದಾಯ, ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ ಕರಿತೀವಿ. ಇನ್ನು ಪರೋಕ್ಷ ಅಂತಂದರೆ ಸರಕು ಸೇವೆಗಳು ಅಂದರೆ GST ಅಂತ ಬರ್ತದೆ, ಅಬಕಾರಿ ಅಂತ ಬರ್ತೀವಿ. ಇವೆಲ್ಲವೂ ಏನಪ್ಪ ಅಂತಂದರೆ ಪರೋಕ್ಷ ತೆರಿಗೆಗಳು. ಇನ್ನು ಈ ವಿಡಿಯೋದ ಒಂದು ಕೊನೆಯ ಪ್ರಶ್ನೆ ನಿಮಗೆ 2 ಅಂಕದ ಪ್ರಮುಖ ಪ್ರಶ್ನೆ ಅಂತ ಕರಿತೀವಿ. ಭಾಳ ಸರಿ ಕೇಳಿದ್ದೇನೆ. ಪುಕ್ಕಟೆ ಸವಾರರು ಎಂದರೆ ಯಾರು, ಅವರು ಏಕೆ ಹಾಗೆ ಕರೆಯುತ್ತಾರೆ ಅಂತಂದರೆ ಫ್ರೀ ರೈಡರ್ಸ್ ಅಂತ ಕರಿತೀವಿ. ಹಣವನ್ನು ಕೊಡದೆ ಅಂದರೆ ಪಾವತಿಸದೆ ಸರ್ಕಾರಿ ಅಂದರೆ ಸಾರ್ವಜನಿಕ ಸರಕುಗಳನ್ನು ಉಪಯೋಗಿಸುವವರು ಪುಕ್ಕಟೆ ಸವಾರರು ಅಂತ ಕರಿತೀವಿ. ಯಾಕಂದರೆ ಇವರು ಯಾವುದೇ ವೆಚ್ಚವನ್ನು ಭರಿಸಿ ಸರಕು ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಅಂತ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳೇ, ಇದು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ. ತಪ್ಪದೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನಾಳಿನ ಎಕ್ಸಾಮ್ ಚೆನ್ನಾಗಲಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.